ನಮಸ್ತೆ ಸರ್. ನಮಸ್ತೆ ಮೇಡಮ್. ಸೊ ಏನ್ ಮಳೆ ಬರ್ತಾ ಇದೆ, ಆಕ್ಚುಲಿ ಮಳೆಯಲ್ಲೂ ಕೂಡ ಮಕ್ಕಳು ಇಷ್ಟು ಜೋಶಲ್ಲಿ ಆಟ ಆಡ್ತಿದ್ದಾರೆ. ಸೊ ಇವತ್ತು ಏನ್ ಸ್ಪೋರ್ಟ್ಸ್ ನಡೀತಿದೆ ಏನು ಅನ್ನೋ ಅಷ್ಟು ನನಗೆ ಗೊತ್ತಿಲ್ಲ ಸರ್. ಮೇಡಮ್ ಏನಿಲ್ಲ ಮೇಡಮ್, ಇದು ಕಾಮಾಕ್ಷಿಪಾಳ್ಯ ಕ್ಲಸ್ಟರ್ ಇಂದ ಪ್ರತಿ ವರ್ಷ ಅಂಡರ್ 14 ಮತ್ತೆ ಅಂಡರ್ 17 ಮಕ್ಕಳಿಗೆ ಇದು ಗವರ್ಮೆಂಟ್ ಇಂದ SGFC ಅಂತ ಹೇಳಿ SFGA ಅಂತ ಹೇಳಿ ಅವ್ರ ಕಡೆ ನಡೀತದೆ, ಅಸೋಸಿಯೇಷನ್ ನಡೀತಕ್ಕಂಥ ಸ್ಪೋರ್ಟ್ಸ್ ಮೀಟು. ಮಕ್ಕಳು ಅಂದ್ರೆ ಆಟ ಅಂದ್ರೆ ಭಾರಿ ಇಷ್ಟಪಡ್ತಾರೆ. ಅವ್ ಮಕ್ಕಳಿಗೆ ಗೆಲ್ಲೋದು ಖುಷಿಯಿಂದ ತುಂಬಾನೇ ಖುಷಿ ಇರುತ್ತೆ. ಅದ್ರ ಜೊತೆಗೆ ಒಳ್ಳೆ ನಾಯಕತ್ವ ಮತ್ತೆ ಎಲ್ಲ ಜೊತೆ ಬೆರೀತಕ್ಕಂಥ ಸದ್ಗುಣಗಳೆಲ್ಲ ಇರ್ತವೆ. ಹಾಗೆ ಅಲ್ಲಿರ್ತಕ್ಕಂಥ ಶಿಕ್ಷಕರು ಸಹ ನಮ್ಮ ಶಾಲೆ ಮಕ್ಕಳು ಗೆದ್ರು ಅನ್ನೋದೊಂದು ಹೆಮ್ಮೆ ಇರುತ್ತೆ. ಆಗ ಎಲ್ಲರೂ ಸಹ ತುಂಬಾ ಉತ್ಸಾಹಕತೆಯಿಂದ ಇವತ್ತು ಜನ ಪಾರ್ಟಿಸಿಪೇಟ್ ಮಾಡಿ ಸ್ಕೂಲ್ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಒಂದು 40 ಶಾಲೆಗಳು ಪಾರ್ಟಿಸಿಪೇಟ್ ಮಾಡ್ತವೆ ಮೇಡಮ್. ಎಷ್ಟು ದಿನ ನಡೀತಿದೆ ಸರ್ ಇದು ಇವತ್ತಿನ ಥ್ರೋ? ಇವತ್ತಿಗೆ 2ನೇ ದಿನ ಮೇಡಮ್ ನಡೀತಾ ಇರುತ್ತೆ. ಇವತ್ತು ಎರಡನೇ ದಿನ ನಡೀತಾ ಇದೆ. ಸೊ ಮಳೆಯಲ್ಲೂ ಆಡ್ತಿದ್ದಾರೆ, ಸ್ಪೋರ್ಟ್ಸ್ ಬಂದ್ ಮಾಡ್ಬೋದಾಗಿತ್ತಾ, ಹೇಗೆ ಸರ್? ಮಳೆ ಬಂದ ನಿಲ್ಲಿಸ್ತೀವಿ ಮೇಡಮ್. ಮಳೆ ಆಡ್ಸಕ್ ಸಾಧ್ಯನೇ ಇಲ್ಲ. ಮಳೆ ಬಂದ ನಿಲ್ಲಿಸ್ತೀವಿ ಅಂತ ಎಫೆಕ್ಟ್ ಏನಲ್ಲ ಮೇಡಮ್ ಈ ಒಂದು ಆಟ ಆಡಕ್ಕೆ. ಹಾಗಾಗಿ ಸ್ವಲ್ಪ ಅವಕಾಶ ಕಲ್ಪಿದ್ದೀವಿ. ಇದಕ್ಕೆ ವ್ಯವಸ್ಥೆ ಎಲ್ಲ ಹೇಗ್ ನಡೀತಿದೆ ಸರ್? ಎಲ್ಲದಕ್ಕೂ ಮಕ್ಕಳಿಗೆ ಊಟದ ವ್ಯವಸ್ಥೆ ಇರ್ಬೋದು. ಹೌದು, ಮಕ್ಕಳಿಗೆ ಊಟದ ವ್ಯವಸ್ಥೆ ಅವರೇ ಮಾಡ್ಕೊಂಡಿದ್ದಾರೆ ಮೇಡಮ್. ಕ್ಲಸ್ಟರ್ ಮಟ್ಟದಲ್ಲಿ ಅಂತಹ ಸಂಪನ್ಮೂಲ ನಮ್ಮಲ್ಲಿ ಇರೋದಿಲ್ಲ. ಟೀಚರ್ಸ್ ಗೆ ಬಂದವರಿಗೆ ವ್ಯವಸ್ಥೆ ಮಾಡಿದ್ರು. ಮಕ್ಕಳಿಗೆ ಕುಡಿಯೋದಕ್ಕೆ ನೀರು, ಹೈಜಿನಿಕ್ ಕುತ್ಕೊಳ್ಳೋದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಿ ತಗೊಂಡಿದೀವಿ ಮೇಡಮ್. ನಮ್ಮಲ್ಲಿ ಸಂಪನ್ಮೂಲ ಮಾಡಿದೀವಿ ಮೇಡಮ್. ಒಂದೇ ಗ್ರೌಂಡ್ ಎಲ್ಲ ನಡೆಸ್ತಿರೋದಿಲ್ಲ, ಬೇರೆ ಬೇರೆ ಸ್ಪೋರ್ಟ್ಸ್ ನ ಬೇರೆ ಬೇರೆ ಒಂದು ಕ್ಲಸ್ಟರ್ ಅಂದ್ರೆ ಇದೊಂದು ಈ ಕ್ಲಸ್ಟರ್ ಇಲ್ಲಿ ನಡೀತಾ ಇದೆ. ಬೇರೆ ಬೇರೆ ಕಡೆ ನಡೀತಾ ಇದೆ, ನಡೀಲೇಬೇಕು. ಯಾಕೆಂದ್ರೆ ಇದು ಮುಗಿದ್ಮೇಲೆ ನೆಕ್ಸ್ಟ್ ಹಂತಗಳು ಇರ್ತವೆ. ತಾಲೂಕ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ವಿಭಾಗ ಮಟ್ಟ, ರಾಜ್ಯ ಮಟ್ಟ, ಹಿಂಗೆ ಅದು ಆಲ್ರೆಡಿ ಹೋಲ್ ಇಯರ್ ಟೈಮ್ ಟೇಬಲ್ ಫಿಕ್ಸ್ ಆಗಿರುತ್ತೆ. ಸೊ ಪ್ರೆಸರ್ ಇರುತ್ತೆ ನಮಗೆ ಆ ಟೈಮ್ ಮುಗಿಸ್ಬೇಕು ಅಂತ. ಹಾಗಾಗಿ ಆ ಇನ್ ಟೈಮ್ ನಾವು ಅಕಾಡೆಮಿಕ್ ಟೈಮ್ ಟೇಬಲ್ ಪ್ರಕಾರ ಮುಗಿಸ್ಬೇಕಾಗತ್ತೆ ಮೇಡಮ್. ವರ್ಷದ್ದು ಅವ್ರದ್ದು ಆಡಂಗಿಲ್ಲ ಅಂತ ಹೇಳಿ ಆಡ್ಬೋದು ಅಂತ ಮೊದಲು ಅವರು 14 ಇಯರ್ಸ್ ಆಡಂಗಿಲ್ಲ ಅಂತ ಇತ್ತು. ಕೋರ್ಟಿಗೆ ಹೋಗಿದ್ದಾರೆ. ಹಾಗಾಗಿ ಇವತ್ತು ಕೋರ್ಟಿಂದ ತಡೆ ಆಜ್ಞೆ ಬಂದಿದೆ. ಹಾಗಾಗಿ ಮ್ಯಾಚ್ ನ ಡ್ರಾಪ್ ಮಾಡಿದೀವಿ ಮೇಡಮ್. ಕೋರ್ಟ್ ನ ಮತ್ತೆ ಆದೇಶ ಬಂದ್ಮೇಲೆ ಮತ್ತೆ ಮಕ್ಕಳಿಗೆ ನಾವು ಆಟವನ್ನು ಸಂಘಟನೆ ಮಾಡ್ತೀವಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದ. ನನ್ನ ಹೆಸರು ಜಯೇಶ್ ಅಂತ ಹೇಳಿ ಈ ಒಂದು ಕ್ಲಸ್ಟರ್ ನ ಕ್ರೀಡಾಕೂಟದ ಅಧ್ಯಕ್ಷನಾಗಿ ನಾನು ಕೆಲಸ ನಿರ್ವಹಿಸ್ತಿದ್ದೀನಿ ಮೇಡಮ್.